ಕೆಲವೊಮ್ಮೆ ಜೀವನದಲ್ಲಿ ಉಳಿಯೋದು ಒಂದು ಆಶೆ ಮಾತ್ರ. ಆದರೆ ಆ ಆಶೆಯೇ ಸಂಪೂರ್ಣ ಬದುಕನ್ನು ಬದಲಿಸಿಬಿಡುತ್ತೆ. ಇದು ಒಬ್ಬ ಬಡ ರೈತನ ಕಥೆ. ಮಲ್ಲಿಗೇಪುರ ಅನ್ನೋ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಶಿವಣ್ಣ ಅನ್ನೋ ರೈತ ತನ್ನ ಮಗಳು ಗೌರಿಯ ಜೊತೆ ಬದುಕುತ್ತಾ ಇದ್ದ. ಅಪ್ಪ ಅಪ್ಪ ನೋಡಿ, ನಮ್ ಹೊಲ ಎಷ್ಟು ಚೆನ್ನಾಗಿದೆ. ಹೌದು ಮಗಳೇ, ಈ ಸಲ ದೇವರು ಕರುಣೆ ತೋರಿದ್ರೆ ನಮ್ಮ ಕಷ್ಟ ಕಡಿಮೆ ಆಗುತ್ತೆ. ಹೌದು ಅಪ್ಪ, ಈ ಸಲ ನಮ್ ಹೊಲದಲ್ಲಿ ಬೆಳೆ ಚೆನ್ನಾಗ್ ಬಂದಿದೆ. ದೇವ್ರು ಕರುಣೆ ತೋರ್ಸಿದ್ರೆ ನಮ್ಗೆ ಕೈ ತುಂಬ ದುಡ್ಡು ಬರ್ತದೆ. ಆಮೇಲೆ ನಾವು ಹೊಸ ಮನೆಯನ್ನ ಕಟ್ಬೋದು ಅಲ್ವೇ ಅಪ್ಪ? ಮೊದಲು ಹೊಟ್ಟೆ ತುಂಬ ಊಟ ಮಾಡೋಣ, ಆಮೇಲೆ ದೊಡ್ಡ ಮನೆ ಕಟ್ಟುವುದ್ರ ಬಗ್ಗೆ ಆಲೋಚನೆ ಮಾಡೋಣ. ಅಪ್ಪ ಬನ್ನಿ, ಈಗ ಊಟ ಮಾಡೋಣ. ಗೌರಿ, ನಾನು ಹೊಲದಲ್ಲಿ ಊಟ ಮಾಡಿದೆ, ನೀನು ಊಟ ಮುಗಿಸು. ಆದ್ರೆ ಶಿವಣ್ಣ ದಿನಪೂರ್ತಿ ಏನೂ ತಿಂದಿರ್ಲಿಲ್ಲ, ತನ್ನ ಮಗಳು ಊಟ ಮಾಡ್ಲಿ ಅಂತ. ಶಿವಣ್ಣ ಸುಳ್ಳು ಹೇಳುತ್ತಾನೆ. ಗೌರಿ ಊಟ ಮಾಡಿ ಮಲಗಿರ್ತಾಳೆ. ಆಗ ಆಕಾಶ ಕೋಪಗೊಂಡಂತೆ ಬಿರುಗಾಳಿ, ಸಿಡಿಲು ಮತ್ತು ಮಳೆ ಜೋರಾಗಿ ಸುರಿಯುತ್ತದೆ. ಆಗ ಗಾಬರಿಯಿಂದ ಗೌರಿ, ಅಪ್ಪ ನನಗೆ ಭಯ ಆಗ್ತಿದೆ. ಏನೂ ಆಗಲ್ಲ ಮಗಳೇ, ನಾನಿದ್ದೀನಲ್ಲ, ನೀನು ಭಯಪಡಬೇಡ. ನಾನು ನಿನ್ನ ಪಕ್ಕದಲ್ಲಿ ಕುಳಿತಿರ್ತೇನೆ, ನೀನು ಆರಾಮಾಗಿ ಮಲಗಿರು. ಮರುದಿನ ಬೆಳಗ್ಗೆ ಶಿವಣ್ಣ ತನ್ನ ಹೊಲಕ್ಕೆ ಹೋಗಿ ನೋಡುತ್ತಾನೆ. ಆಗ ಶಿವಣ್ಣ ತುಂಬ ಗಾಬರಿಕೊಳ್ಳುತ್ತಾನೆ. ಶಿವಣ್ಣನ ಜೋರಾಗಿ ಅಳುತ್ತಾ, ಅಯ್ಯೋ ದೇವ್ರೆ, ನೀನಿಂಥ ಮೋಸ ಮಾಡ್ಬೋದೆ. ಶಿವಣ್ಣನ ಕನಸು ಮಣ್ಣಿನಲ್ಲಿ ಬೆರೆತು ಹೋಗಿತ್ತು. ರಾತ್ರಿ ಸುರಿದ ಮಳೆಯಲ್ಲಿ ಶಿವಣ್ಣನ ಬೆಳೆ ಸಂಪೂರ್ಣ ನಾಶವಾಗಿತ್ತು. ಶಿವಣ್ಣ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಕಣ್ಣೀರಾಗುತ್ತಾ ಕುಳಿತುಕೊಂಡು, ದೇವ್ರೆ, ನನ್ನ ಮಗಳ ಕನಸನ್ನಾದರೂ ಉಳಿಸಬೇಕಿತ್ತು. ಯಾವ ತಪ್ಪಿಗಾಗಿ ಈ ಶಿಕ್ಷೆ? ನಾನೇನು ಅಪರಾಧ ಮಾಡಿದೆ? ಭಗವಂತ, ನಿನಗೆ ಕರುಣೆ ಇಲ್ವೇ? ಅಪ್ಪ ನೀನು ಅಳ್ಬೇಡ. ಈ ಬೆಳೆ ನಾಶ ಆದ್ರೆ ಏನಂತೆ? ನಾವು ಮತ್ತೆ ಬೆಳೆ ಬೆಳೆಯೋಣ. ನೀನು ಅಳ್ಬೇಡ ಅಪ್ಪ. ಬನ್ನಿ, ನಾವು ಮನೆಗೆ ಹೋಗೋಣ. ಯಾರಾದ್ರೂ ಇದ್ದೀರಾ? ನಾನು ಊಟ ಮಾಡಿ ತುಂಬ ದಿನ ಆಗಿದೆ. ಹೊಟ್ಟೆ ಹಸಿವಾಗುತ್ತಿದೆ. ಸ್ವಲ್ಪ ಊಟ ಸಿಗುತ್ತಾ? ಸ್ವಾಮಿ, ನಮ್ಮ ಮನೆಯಲ್ಲೂ ಏನೂ ಇಲ್ಲ. ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಅಪ್ಪ, ನಮ್ಮ ಬಳಿ ಸ್ವಲ್ಪ ಅನ್ನ ಇದೆಯಲ್ಲ, ಅದನ್ನ ಕೊಡೋಣ. ಅದು ನಿನ್ನ ಪಾಲಿನ ಊಟ ಮಗಳೇ. ಅದನ್ನು ಬಿಟ್ಟರೆ ಬೇರೆ ಏನು ನಮ್ಮ ಬಳಿ ಇಲ್ಲ. ಅದನ್ನು ಇವರಿವರಿಗೆ ನೀನು ಕೊಟ್ರೆ ನೀನೇನು ತಿನ್ನುವೆ ಕಂದ? ಹಸಿದವನಿಗೆ ಕೊಟ್ಟ ಊಟ ಯಾವತ್ತೂ ವ್ಯರ್ಥ ಆಗಲ್ಲ ಅಪ್ಪ. ಪಾಪ, ಈ ಸ್ವಾಮಿಗಳು ಊಟ ಮಾಡಿಲ್ಲವಂತೆ. ಈ ಅನ್ನವನ್ನು ಇವರೇ ತಿನ್ನಲಿ ಅಪ್ಪ. ಆ ಚಿಕ್ಕ ಹುಡುಗಿಯ ಮಾತು ಕೇಳಿ ಶಿವಣ್ಣನ ಕಣ್ಣು ನೀರಾಯಿತು. ಈ ಚಿಕ್ಕ ವಯಸ್ಸಿಗೆ ನನ್ನ ಮಗಳಿಗೆ ಎಂಥ ದೊಡ್ಡ ಗುಣ ಎಂದು ಶಿವಣ್ಣನ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿತು. ಮಗಳೇ, ಒಳ್ಳೆಯ ಮನಸ್ಸು ಯಾವತ್ತೂ ಖಾಲಿ ಇರೋದಿಲ್ಲ. ನಿಮಗೆ ಒಳ್ಳೆಯದಾಗ್ಲಿ. ಇದನ್ನು ತೆಗೆದುಕೊಳ್ಳಿ. ಇದು ಏನು ಸ್ವಾಮಿ? ಈ ಡಬ್ಬಿಯಲ್ಲಿ ಏನಿದೆ? ಇದರಲ್ಲಿ ಒಂದು ಬೀಜ ಇದೆ, ಆದರೆ ಸಾಮಾನ್ಯ ಬೀಜ ಅಲ್ಲ. ಇದನ್ನು ನಿಮ್ಮ ಜಮೀನಿನಲ್ಲಿ ನೆಡಿ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಒಂದು ಬೀಜದಿಂದ ಏನಾಗುತ್ತೆ ಸ್ವಾಮಿ? ನನ್ನ ಜಮೀನಿನ ತುಂಬ ಬೆಳೆ ಬಂದಿತ್ತು, ಆದರೆ ಆ ದೇವರು ಕ್ಷಣದಲ್ಲಿ ಅದನ್ನು ಹಾಳು ಮಾಡಿದೆ. ಇನ್ನು ಈ ಒಂದು ಬೀಜದಿಂದ ಏನಾಗುತ್ತೆ? ಆಶೆಯಿಂದ ನೆಟ್ಟು ಬಿಡು. ಉತ್ತರ ನಿನಗೆ ತಾನೇ ಸಿಗುತ್ತೆ. ಮರುದಿನ ಬೆಳಗ್ಗೆ ಶಿವಣ್ಣ ತನ್ನ ಜಮೀನಿನಲ್ಲಿ ಆ ಬೀಜವನ್ನು ನೀಡುತ್ತಾನೆ. ಆಗ ಅಲ್ಲಿಗೆ ಬಂದ ಊರಿನ ಜನ ಶಿವಣ್ಣನನ್ನು ನೋಡಿ ನಗುತ್ತಾರೆ. ಏನ್ ಶಿವಣ್ಣ, ಈಗ ಒಂದು ಬೀಜದಿಂದ ಕೋಟ್ಯಾಧಿಪತಿ ಆಗ್ತೀಯಾ? ಹಸಿವಿನಲ್ಲಿ ಕನಸು ಜಾಸ್ತಿ ಕಾಣಿಸ್ತವೆ. ಆದರೂ ಶಿವಣ್ಣ, ಇದ್ಯಾಕೋ ಜಾಸ್ತಿ ಆಯಿತು ಅನ್ಸುತ್ತೆ. ಸುಮ್ಮನೆ ಹಗಲು ಕನಸು ಕಾಣಬೇಡ. ಮತ್ತೆ ಬೆಳೆ ಬೆಳೆಯೋದಕ್ಕೆ ಏನಾದರೂ ಯೋಚನೆ ಮಾಡು. ಅಪ್ಪ, ಅವ್ರೇನ್ ಹೇಳಿದ್ರೂ ಪರವಾಗಿಲ್ಲ.
ನೀನು ದೇವ್ರನ್ನು ಮನಸ್ನಲ್ಲಿ ನೆನೆದು ಈ ಬೀಜವನ್ನು ನೆಡಿ ನಮ್ಮ ಮನಸ್ನಲ್ಲಿ. ನಮಗೆ ನಂಬಿಕೆ ಇರ್ಲಿ. ಕೆಲ ದಿನಗಳ ನಂತರ ಆ ಜಾಗದಲ್ಲಿ ವಿಚಿತ್ರವಾದ ಒಂದು ಮರ ಬೆಳೆಯತೊಡಗಿತು. ಆ ಮರವನ್ನು ನೋಡಿ ಗೌರಿ ಸಂತೋಷದಿಂದ, ಅಪ್ಪ, ನೋಡಿ, ಮರ ಹೊಳೆಯುತ್ತಿದೆ. ಇದು ಹೇಗೆ ಸಾಧ್ಯ? ಈ ಮರದ ಹಣ್ಣುಗಳು ಚಿನ್ನದ ಹಾಗೆ ಉಳಿಯುತ್ತಿವೆ. ಏನಿದು ಅದ್ಭುತ! ನನಗೆ ಏನೂ ಅರ್ಥವಾಗುತ್ತಿಲ್ಲ. ಆಗ ಅಲ್ಲಿಗೆ ಒಬ್ಬ ವ್ಯಾಪಾರಿ ನಡೆದುಕೊಂಡು ಬರುತ್ತಿರುತ್ತಾರೆ. ಅವರು ಆ ಹಣ್ಣುಗಳನ್ನು ನೋಡಿ ಶಿವಣ್ಣನಿಗೆ ಹೇಳುತ್ತಾರೆ, ಈ ಹಣ್ಣು ಸಾಮಾನ್ಯ ಅಲ್ಲ. ನಾನು ಒಂದು ಹಣ್ಣಿಗೆ ₹1,00,000 ಕೊಡ್ತೀನಿ. ಬೇರೆ ಯಾರಿಗೂ ಈ ಹಣ್ಣನ್ನು ಮಾರಬೇಡ. ಶಿವಣ್ಣ, ನನಗೆ ನೀಡು. ₹1,00,000? ಅದು ಒಂದು ಹಣ್ಣಿಗೆ? ಇದನ್ನು ನಂಬಬಹುದೇ? ನೀವು ಸುಳ್ಳು ಹೇಳುತ್ತಿಲ್ಲ ತಾನೆ? ಇನ್ನು ನಮ್ಮ ಕಷ್ಟ ಮುಗೀತು. ಒಂದು ಹಣ್ಣಿಗೆ ₹1,00,000 ಸಿಗಬೇಕಾದರೆ ಮರದಲ್ಲಿರುವ ಇಷ್ಟು ಹಣ್ಣುಗಳಿಗೆ ಎಷ್ಟು ಹಣ ಸಿಗುತ್ತದೆ? ಆದರೆ ಹಣ ಬಂದಂತೆ ಶಿವಣ್ಣ ಬದಲಾಗತೊಡಗಿದೆ. ದಿನದಿಂದ ದಿನಕ್ಕೆ ಶಿವಣ್ಣ ಹೆಚ್ಚು ಬದಲಾಗತೊಡಗಿದ. ಇದನ್ನು ಗಮನಿಸಿದ ಗೌರಿ ಮನಸ್ಸಿನಲ್ಲಿ ತುಂಬಾ ನೊಂದುಕೊಳ್ಳುತ್ತಾಳೆ. ತಂದೆಯ ಬದಲಾವಣೆ ಗೌರಿಗೆ ಸಮಾಧಾನ ತಂದುಕೊಡಲಿಲ್ಲ. ಅಪ್ಪ, ನೀನು ಹಳೆಯ ಅಪ್ಪ ಆಗಿಲ್ಲ. ಹಣ ಬಂದ್ಮೇಲೆ ನಿನ್ನಲ್ಲಿ ತುಂಬ ಬದಲಾವಣೆ ಕಾಣುತ್ತಿದೆ. ಈ ಬದಲಾವಣೆ ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಪ್ಪ. ಹಣ ಇಲ್ಲದಿದ್ದಾಗ ಜನ ನಮ್ಮನ್ನ ಹೇಗೆ ನೋಡಿದ್ರು ಗೊತ್ತಾ? ಈಗ ನಮ್ಮ ಬಳಿ ಹಣ ಇದೆ ಎಂದು ಜನ ಹೇಗೆ ನೋಡುತ್ತಿದ್ದಾರೆ ಅಂತ ನಿನಗೆ ಗೊತ್ತಿದೆ ತಾನೆ? ನನ್ನಲ್ಲಿ ಈ ಬದಲಾವಣೆ ತಂದಿದ್ದು ಕೂಡ ಈ ಜನರೇ. ಆದ್ರೆ ಒಳ್ಳೆ ಮನಸ್ಸು ಕಳ್ತ್ಕೊಂಡ್ರೆ ಹಣದಿಂದ ಏನು ಉಪಯೋಗ ಅಪ್ಪ? ಮರುದಿನದಿಂದ ಆ ಮರ ಒಣಗತೊಡಗಿತು. ಶಿವಣ್ಣಗೆ ತುಂಬಾ ಗಾಬರಿಯಾಯಿತು. ಮರ ಒಣಗಿರುವುದನ್ನು ಕಂಡು ಶಿವಣ್ಣ ಅಲ್ಲೇ ಕುಸಿದು ಬೀಳುತ್ತಾನೆ. ಆಗ ಶಿವಣ್ಣನ ಕನಸಿನಲ್ಲಿ ಸಾಧುಗಳು ಕಾಣಿಸಿಕೊಳ್ಳುತ್ತಾರೆ. ಶಿವಣ್ಣ ತಟ್ಟನೆ ಮೇಲೆ ಹೇಳುತ್ತಾನೆ, ಇಲ್ಲ ಇಲ್ಲ, ಇದು ಆಗ್ಬಾರ್ದು. ಏನಾಯ್ತು ಅಪ್ಪ? ಯಾಕೆ ಗಾಬರಿಯಿಂದ ಎದ್ದಿರಿ? ಗೌರಿ, ನನ್ನಿಂದ ತಪ್ಪಾಗಿದೆ. ನಾನು ಎಷ್ಟು ಮೂರ್ಖತನದಿಂದ ನಡೆದುಕೊಂಡೆ ಎಂದು ನನಗೆ ಈಗ ತಿಳಿದಿದೆ. ಈ ಮರದ ಬೀಜವನ್ನು ಕೊಟ್ಟ ಸಾಧುಗಳು ನನ್ನ ಕನಸಿನಲ್ಲಿ ಕಾಣಿಸಿಕೊಂಡರು. ಅವರು ನನಗೆ ಹೇಳಿದರು, ಶಿವಣ್ಣ, ಆ ಬೀಜದ ಶಕ್ತಿ ಮಣ್ಣಿನಲ್ಲಿ ಇರಲಿಲ್ಲ, ನಿನ್ನ ಒಳ್ಳೆಯ ಮನಸ್ಸಿನಲ್ಲಿ ಇತ್ತು. ನಾನು ತಪ್ಪು ಮಾಡಿಬಿಟ್ಟೆ ಸ್ವಾಮಿ. ಹಣ ಕಂಡ ಕ್ಷಣ ನನ್ನ ಬುದ್ಧಿ ಮಂಕಾಗಿ ಹೋಯಿತು. ನನ್ನ ಮೂರ್ಖತನನ್ನು ಕ್ಷಮಿಸಿ ಸ್ವಾಮಿಗಳೇ, ನನ್ನನ್ನು ಕ್ಷಮಿಸಿ. ಈ ಹಣ ನನ್ನದೇ ಅಲ್ಲ, ದೇವರು ಕೊಟ್ಟ ಅವಕಾಶ. ಇದನ್ನು ನಾನು ಎಲ್ಲರಿಗೂ ಹಂಚಬೇಕು. ಇನ್ನು ಮುಂದೆ ನಮ್ಮ ಊರಿನಲ್ಲಿ ಬಡತನ ಯಾರಿಗೂ ಇರಬಾರದು. ಇದನ್ನು ನಾನು ಎಲ್ಲರಿಗೂ ಹಂಚುತ್ತೇನೆ. ಇನ್ನು ಯಾರೂ ಹಸಿವಿನಿಂದ ಆಡಬಾರದು. ನಿಮಗೆ ಏನೇ ತೊಂದರೆ ಇದ್ದರೂ ನನ್ನ ಬಳಿ ಕೇಳಿ. ನನ್ನ ಕೈಲಾದಷ್ಟು ಸಹಾಯನ ನಾನು ನಿಮಗೆ ಮಾಡುತ್ತೇನೆ. ಇಷ್ಟು ದಿನ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ. ಇನ್ನು ಮುಂದೆ ನಾನು ಹೀಗಿರುವುದಿಲ್ಲ. ನಾನು ಮೊದಲಿನ ಶಿವಣ್ಣನ ರೀತಿಯಲ್ಲಿಯೇ ನಿಮ್ಮ ಬಳಿ ಇರುತ್ತೇನೆ. ಆ ಬಡವ ಶಿವಣ್ಣ ನಿಮ್ಮವನೇ. ಶ್ರೀಮಂತ ಶಿವಣ್ಣನ ಅಹಂಕಾರ ಇಂದು ಮುರಿದು ಹೋಯಿತು. ಇವಾಗ ನನ್ನ ಹಳೆಯ ಅಪ್ಪ ಮರಳಿ ಬಂದ. ಅಪ್ಪ, ನೀನು ಎಂದಿಗೂ ಬದಲಾಗ್ಬೇಡ. ಹಣ ಇಂದು ಬರ್ಬೋದು, ನಾಳೆ ಹೋಗ್ಬೋದು. ಆದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇವು ಮಾತ್ರ ಶಾಶ್ವತವಾಗಿ ನಮ್ಮ ಬಳಿ ಇರ್ತದೆ. ನಿಧಾನವಾಗಿ ಮತ್ತೆ ಮರ ಚಿಗುರಿಕೊಳ್ಳುತ್ತದೆ. ಅದೇ ರೀತಿ ಚಿನ್ನದ ಹಣ್ಣುಗಳನ್ನು ಕೊಡಲು ಶುರು ಮಾಡುತ್ತದೆ. ಹಣ್ಣುಗಳನ್ನು ಮಾರಿ ಶಿವಣ್ಣ ಊರಿನ ಜನರಿಗೆ ಎಲ್ಲ ಸಹಾಯ ಮಾಡುತ್ತಿರುತ್ತಾನೆ. ಊರಿನ ಜನರು ತುಂಬಾ ಸಂತೋಷದಿಂದ ಶಿವಣ್ಣನನ್ನು ಹೊಗಳುತ್ತಾರೆ. ಶಿವಣ್ಣನಿಗೆ ತುಂಬಾ ಸಂತೋಷವಾಗುತ್ತದೆ ಊರಿನ ಜನರ ಪ್ರೀತಿಯನ್ನು ಕಂಡು. ಗೌರಿ ತುಂಬಾ ಸಂತೋಷಪಡುತ್ತಾಳೆ. ಅಪ್ಪ, ಈಗ ನಾವು ಶ್ರೀಮಂತರ ಅಥವಾ ಬಡವರ? ಶ್ರೀಮಂತಿಕೆ ಅಂದ್ರೆ ಏನು ಅಪ್ಪ? ದುಡ್ಡಿದ್ದವನು ಶ್ರೀಮಂತನಾ ಅಥವಾ ಒಳ್ಳೆ ಮನ್ಸಿರೋನು ಶ್ರೀಮಂತನ? ಗೌರಿ, ದುಡ್ಡು ಒಂದು ಇದ್ರೆ ಯಾರೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ದುಡ್ಡಿನ ಜೊತೆ ಪ್ರೀತಿ, ವಿಶ್ವಾಸ ಮತ್ತು ಬೇರೆಯವರಿಗೆ ಸಹಾಯ ಮಾಡುವ ದೊಡ್ಡ ಗುಣವೂ ಇರಬೇಕು. ಅದರ ಜೊತೆಗೆ ಒಳ್ಳೆ ಮನಸ್ಸಿರಬೇಕು.
ಎಲ್ಲರೂ ನಮ್ಮವರೇ ಎಂದು ಪ್ರೀತಿಸುವ ಗುಣ ಇರಬೇಕು. ಯಾರಲ್ಲಿಯೂ ಮೇಲು ಕೀಳು ಎಂಬ ಭಾವನೆ ಇರಬಾರದು. ಅಂತಹವರು ಮಾತ್ರ ಶ್ರೀಮಂತರಾಗಲು ಸಾಧ್ಯ. ಹೌದಾ ಅಪ್ಪ? ಹಾಗಾದ್ರೆ ನನ್ನ ಅಪ್ಪ ಈಗ ದೊಡ್ಡ ಶ್ರೀಮಂತ ಅಲ್ವೇ? ಹೌದು ಮಗಳೇ, ಯಾಕಂದ್ರೆ ನಮ್ಮ ಮನಸ್ಸು ಬಡವಾಗಿಲ್ಲ. ಹಣ ಇದ್ರೆ ಮನೆ ಕಟ್ಟಬಹುದು, ಆದ್ರೆ ಮನಸ್ಸು ಕಟ್ಟೋಕಾಗಲ್ಲ. ಮರ ಚಿನ್ನದ ಹಣ್ಣು ಕೊಟ್ಟಾಗ ಜನ ಶಿವಣ್ಣನ ಮನೆಗೆ ಬಂದ್ರು, ಆದ್ರೆ ಅವನು ನೆರಳು ಕೊಟ್ಟಾಗ ಜನ ಅವನ ಹೃದಯದಲ್ಲಿ ಉಳಿದ್ರು. ಜೀವನದಲ್ಲಿ ಸಂಪಾದಿಸೋದು ಹಣ ಅಲ್ಲ. ನಮ್ಮಿಂದ ಯಾರಾದ್ರೂ ನಗಿದ್ರೆ ಅದೇ ನಿಜವಾದ ಶ್ರೀಮಂತಿಕೆ. ಯಾಕಂದ್ರೆ ಹಸಿದವನ ಹೊಟ್ಟೆ ತುಂಬಿಸಿದ ಕೈ ದೇವರ ಕೈಗಿಂತ ಚಿಕ್ಕದಲ್ಲ. ಒಳ್ಳೆಯ ಮನಸ್ಸು ಇದ್ರೆ ಒಣಗಿದ ಬದುಕು ಮತ್ತೆ ಅರಳುತ್ತೆ.